ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಕರ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ವರಗಳೇನು, ಈ ಮಕರ ರಾಶಿಯವರಿಗೆ ದೇವರು ನೀಡಿರುವಂತಹ ಸ್ವಭಾವಗಳೇನು, ಈ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವ ವಿಚಾರದಲ್ಲಿ ಏಳಿಗೆ ಅನ್ನೋದನ್ನ ಪಡ್ಕೊಳ್ತಾರೆ, ಯಾವ ವಿಚಾರದಲ್ಲಿ ನಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ನಿಮ್ಮ ಜೀವನದಲ್ಲಿ ತುಂಬಾನೇ ಶಾಂತವಾಗಿದ್ರೂ ಕೂಡ ಒಳಗಿಂದ ತುಂಬ ಬಲಿಷ್ಠರಾಗಿರುವಂತಹ ವ್ಯಕ್ತಿಗಳನ್ನು ನೋಡಿದ್ದೀರಾ? ಹೊರಗೆ ತಣ್ಣಗೆ ಇರ್ತಾರೆ, ಆದರೆ ಒಳಗೆ ಬೆಂಕಿಯಂತೆ ಹೋರಾಟ ಮಾಡ್ತಿರ್ತಾರೆ. ಅವರು ಯಾರು ಗೊತ್ತಾ? ಅವರು ಮಕರ ರಾಶಿಯವರು. ಹೌದು, ಈ ಮಕರ ರಾಶಿಯವರ ತಮ್ಮ ನಿಜವಾದ ಸ್ವಭಾವಗಳೇನು, ಗುಪ್ತ ಗುಣಗಳು ಮತ್ತು ಯಾರಿಗೂ ಗೊತ್ತಿರದ ಸತ್ಯಗಳನ್ನು ಇವತ್ತು ನೋಡೋಣ ಬನ್ನಿ. ಮೊದಲನೆಯದಾಗಿ ಗಂಭೀರ ಸ್ವಭಾವ. ಈ ಮಕರ ರಾಶಿಯವರು ಸಾಮಾನ್ಯವಾಗಿ ತುಂಬಾನೇ ಗಂಭೀರವಾಗಿರುತ್ತಾರೆ. ಇವರು ಹೆಚ್ಚು ಮಾತಾಡಲ್ಲ, ಆದರೆ ಮಾತಾಡಿದರೆ ತುಂಬಾನೇ ಅರ್ಥಪೂರ್ಣವಾಗಿ ಮಾತಾಡ್ತಾರೆ. ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ. ಇವರು ಫನ್ಗಿಂತ ಫ್ಯೂಚರ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನೋದನ್ನ ಕೊಡ್ತಿರ್ತಾರೆ. ಇನ್ನು ಎರಡನೇದಾಗಿ ಹಾರ್ಡ್ ವರ್ಕು ಮತ್ತು ಡಿಸಿಪ್ಲಿನು. ಮಕರ ರಾಶಿಯವರು ತುಂಬ ಅಂದರೆ ತುಂಬಾನೇ ಕಷ್ಟಪಡುವವರು. ಅವರು ತಮ್ಮ ಗುರಿಗಾಗಿ ಯಾವ ಮಟ್ಟಕ್ಕೂ ಕೂಡ ಹೋಗ್ತಾರೆ. ಒಂದು ಕೆಲಸ ಅಂತ ಹಿಡಿದ್ರೆ ಅದನ್ನು ಪೂರ್ಣ ಮಾಡೋವರೆಗೂ ಕೂಡ ಬಿಡೋದಿಲ್ಲ. ಡಿಸಿಪ್ಲಿನು ಅವರ ಲೈಫ್ನಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಯಶಸ್ಸು ಅವರಿಗೆ ಸುಲಭವಾಗಿ ಬರಲ್ಲ, ಆದರೆ ಅವರು ತಮ್ಮ ಶ್ರಮದಿಂದ ಗೆದ್ದೇ ಗೆಲ್ತಾರೆ. ಇನ್ನು ಮೂರನೆಯದಾಗಿ ಎಮೋಷನಲ್ ಹೈಡ್ ಮಾಡೋದು. ಈ ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸಲ್ಲ. ಅವರು ಒಳಗಡೆ ತುಂಬಾ ಸೆನ್ಸಿಟಿವ್ ಇದ್ರೂ ಕೂಡ ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ. ಅವರಿಗೆ ನೋವು ಇಲ್ಲ ಅಂತಲ್ಲ, ಅವರ ನೋವನ್ನು ತೋರಿಸೋಕೆ ಯಾರಿಗೂ ಇಷ್ಟ ಆಗಲ್ಲ ಅಷ್ಟೇನೆ. ಇನ್ನು ನಾಲ್ಕನೆಯದಾಗಿ ಪ್ರೀತಿ ಮತ್ತು ಸಂಬಂಧ. ಈ ಮಕರ ರಾಶಿಯವರು ಪ್ರೀತಿಯಲ್ಲಿ ಸ್ಲೋ ಆಗಿರ್ತಾರೆ. ಅವರು ಯಾರನ್ನಾದರೂ ಕೂಡ ನಂಬಲು ಸಮಯ ತಗೊಳ್ತಾರೆ, ಆದರೆ ಒಂದ್ಸಲ ಲವ್ ಅಂತ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಯಲ್ಟಿಯಾಗಿ ಇದ್ದೇ ಇರ್ತಾರೆ. ಚೀಟ್ ಮಾಡೋದು ಅವರಿಗೆ ಇಷ್ಟ ಆಗಲ್ಲ. ಲಾಂಗ್ ಟರ್ಮು ರಿಲೇಷನ್ಶಿಪ್ಪಲ್ಲಿ ಅವರಿಗೆ ತುಂಬ ಇಂಪಾರ್ಟೆನ್ಸ್ನ ಕೊಡ್ತಿರ್ತಾರೆ. ಇನ್ನು ಐದನೆಯದಾಗಿ ಕೋಪ ಮತ್ತು ಅಹಂಕಾರ. ಈ ಮಕರ ರಾಶಿಯವರು ಸಾಮಾನ್ಯವಾಗಿ ಶಾಂತವಾಗಿ ಇರ್ತಾರೆ, ಆದರೆ ಒಮ್ಮೆ ಕೋಪ ಬಂದರೆ ಅವರು ಮಾತಾಡಲ್ಲ, ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ. ಸೈಲೆಂಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಅವರ ಸ್ಟೈಲ್ ಆಗಿರುತ್ತೆ. ಸ್ವಲ್ಪ ಈಗೋ ಕೂಡ ಇರುತ್ತೆ, ಅದು ಅವರ ಸೆಲ್ಫ್ ರೆಸ್ಪೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ಆರನೆಯದಾಗಿ ಹಣ ಮತ್ತು ಯಶಸ್ಸು. ಈ ಮಕರ ರಾಶಿಯವರು ಹಣದ ವಿಷಯದಲ್ಲಿ ತುಂಬಾ ಜಾಗ್ರತೆಯಿಂದ ಇರ್ತಾರೆ. ಅವರು ಫ್ಯೂಚರ್ ಪ್ಲಾನಿಂಗ್ನು ಕೂಡ ಮಾಡ್ತಿರ್ತಾರೆ. ಸೇವಿಂಗ್ಸ್ ಅಂದರೆ ಇವ್ರಿಗೆ ತುಂಬ ಮುಖ್ಯ ನೋಡಿ. ಅನ್ನೆಸೆಸರಿ ಖರ್ಚು ಅವರಿಗೆ ಇಷ್ಟ ಆಗಲ್ಲ. ಸ್ಲೋ ಆಗಿರುತ್ತೆ, ಆದರೆ ಸ್ಟ್ರಾಂಗ್ ಆಗಿ ಸಕ್ಸಸ್ನ ಬಿಲ್ಡ್ ಮಾಡ್ಕೋತಾರೆ. ಇನ್ನು ಏಳನೇದಾಗಿ ಗುಪ್ತ ಗುಣಗಳು. ಈ ಮಕರ ರಾಶಿಯವರಲ್ಲಿ ಹಿಡನ್ ಟ್ಯಾಲೆಂಟ್ಸ್ ಕೂಡ ಇರುತ್ತೆ. ಅವರು ಕ್ರಿಯೇಟಿವ್ ಆಗಿರಬಹುದು, ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಇವರು ಒಮ್ಮೆ ಶೈನ್ ಆಗಿದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಿರ್ತಾರೆ. ಇನ್ನು ಹೀಗಾಗಿ ಈ ಮಕರ ರಾಶಿಯವರು ಹೊರಗಡೆ ಕಾಮಾಗಿದ್ರು ಕೂಡ ಒಳಗಡೆ ತುಂಬ ಪವರ್ಫುಲ್ ಆಗಿರ್ತಾರೆ. ನೀವು ಕೂಡ ಮಕರ ರಾಶಿಯವರ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಮಕರ ರಾಶಿಯವರಿದ್ದಾರಾ? ಹಾಗಾದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.